ರಾಮ ಒಬ್ಬನ, ರಾಮ ಯಾವಾದ್ರು ನಮ್ಮ ದೇಶಕ್ಕೆ ಮರ್ಯಾದ ಪುರುಷೋತ್ತಮ ರಾಮ ಒಬ್ಬನ ಅದಾನ. ಅವ್ರಿಗೆಲ್ಲ ಬೇರೆ ಬೇರೆ ಅವರು ಸಿದ್ದರಾಮಯ್ಯ ಅದಾರ, ಆದ್ರೆ ದೇಶದ ಜನತೆಗೆ ಒಬ್ಬನ ರಾಮ. 1992ರಲ್ಲಿ ರಾಮ ಮಂದಿರದ ಸಂಬಂಧ ಏನು ಹೋರಾಟ ನಡೆದಿತ್ತು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ಬೇಕಂತ ಶಿಲಾನ್ಯಾಸದ ಅವಾಗ ಎಲ್ಲ ಮೆರವಣಿಗೆ ನಡೆದಿತ್ತು. ಆ ಸಂದರ್ಭದಲ್ಲಿ ಕೆಲವು ಜನರ ಮೇಲೆ ಕೇಸ್ ಹಾಕಿದ್ರು. 32 ವರ್ಷದ ನಂತರ ಆ ಕೇಸನ್ನು ಇವತ್ತು ಮತ್ತೆ ಓಪನ್ ಮಾಡುವಂಥ, ಅದನ್ನು ತೆಗೆಯುವಂಥ ದುಷ್ಕೃತ್ಯ ಕಾಂಗ್ರೆಸ್ ಸರ್ಕಾರ ಮಾಡೈತೆ. ಇವತ್ತು PFI ಗಲ್ಬೇಕೋರನ್ನ KGHಳ್ಳಿ DJಹಳ್ಳಿ ಆಗಲಿ ಅಥವಾ ನಾವು ಹುಬ್ಬಳ್ಳಿಯಲ್ಲಾಗಲಿ ಪೊಲೀಸ್ ಸ್ಟೇಷನ್ ಸುಡಾಕ್ ಹೋಗಿ ಇನ್ಸ್ಪೆಕ್ಟರ್ನ ಕೊಲ್ಲಕ್ಕೆ ಹೋಗೋದಂಥ ಗಲ್ಬೇಕೋರನ್ನ ಅವ್ರಿಗೆ ಇವರು ಕ್ಯಾಬಿನೆಟ್ದಲ್ಲಿ ಡಿಸಿಷನ್ ತೆಗೆದುಕೊಂಡು ಅವ್ರನ್ನೆಲ್ಲರನ್ನೂ ಖುಲಾಸೆ ಮಾಡ್ತಾರೆ. 32 ವರ್ಷದ ಹಿಂದೆ ಆದಂಥ ಯಾವುದೋ ಒಂದು ಕೇಸನ್ನು ಇವತ್ತು ಅನಾವಶ್ಯಕವಾಗಿ ಓಪನ್ ಮಾಡಿ ರಿಕ್ಷಾ ತೊಗೊಂಡು ಅಡ್ಡಾಡ್ತಿರುವಂಥ, ರಿಕ್ಷಾದಲ್ಲಿ ಮೂಲಕ ತನ್ನ ಉಪಜೀವನ ನಡೆಸ್ತಿರುವಂಥ ಬಡವನಿಗೆ ಮೇಲೆ ಇವತ್ತು ಕೇಸನ್ನು ಹಾಕಿದ್ದಾರೆ. ಅದಸಲ್ಲ ಇನ್ನೊಬ್ಬ 75 ವರ್ಷದ ಒಬ್ಬರಿಗೆ, ಅವ್ರಿಗೂ ಕೂಡ ಅವ್ರ ಮೇಲೆ ಯಾವುದು ಕೇಸು ಇಲ್ಲ, ಏನೂ ಇಲ್ಲ, ಅಂಥವ್ರನ್ನೂ ಕೂಡ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇದು ಸಿದ್ದರಾಮಯ್ಯನವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ವಿಚ್ ಹಂಟಿಂಗ್ ಅಂತ ಏನಂತಾರೆ, ಅಂದ್ರೆ ಒಂದು ರೀತಿ ಸೇಡಿನ ಭಾವನೆ ಇಟ್ಕೊಂಡು ಭಾರತೀಯ ಜನತಾ ಪಕ್ಷದ ಮತ್ತು ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಮಾಡ್ತಿರುವಂಥ ಕೆಲಸ. ಇದಕ್ಕೆ ಜನ ಉತ್ತಮವಾಗಿ ಅವ್ರ ತಕ್ಕ ಶಿಕ್ಷೆ ಕೊಡ್ತಾರೆ. ನಾಳೆ ನಾವು ದೊಡ್ಡ ಪ್ರಮಾಣದಲ್ಲಿ ಹುಬ್ಬಳ್ಳಿಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಇದರ ಸಂಬಂಧ ಒಂದು ಹೋರಾಟ ಇಟ್ಕೊಂಡಿದ್ದೇವೆ. ನಮ್ಮ ವಿರೋಧ ಪಕ್ಷದ ಧುರೀಣರಾದ ಆರ್ ಅಶೋಕರು ಬರ್ತಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವು ಹುಬ್ಬಳ್ಳಿಯ ಟೌನ್ ಪೊಲೀಸ್ ಸ್ಟೇಷನ್ ಎಲ್ಲೇ ಇದನ್ನು ಅನಾವಶ್ಯಕವಾಗಿ ಈ ರೀತಿ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದ್ರ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ. ಆ ಪೊಲೀಸ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಮ್ದು ಒತ್ತಾಯ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.